ಫ್ರೆಂಡ್, ಎಲ್ಲರೂ ನಮಸ್ಕಾರ. ನೋಡಿ ಮಳೆ ಬೀಳ್ತೈತೆ. ನಾನು ನೋಡಿ ನೆನೆಸ್ಕೊಂಡು ಬಂದ್ಬಿಟ್ಟೆ. ಆರ್ಡ್ರು ಆಫ್ ಮಾಡಿಬಿಟ್ಟಿದ್ದೀನಿ. ಆರ್ಡ್ರು ಬೀಳ್ತಾಯಿದ್ದು ಮಳೆ ಬಿಡ್ಕೊಂಡ್ಬಿಡ್ತು. ನನಗೂ ಫಸ್ಟು ಜ್ವರ ಜಾಸ್ತಿ ಐತೆ, ನನಗೂ ಫೀವರ್ ಜಾಸ್ತಿ. ಏನು ಮಾಡೋದು, ಮನೆ ಪ್ರಾಬ್ಲಮ್ಮು, ಮನೆ ಅಡ್ವಾನ್ಸ್ ರೆಡಿ ಮಾಡಬೇಕು, ಮನೆ ಬಾಡಿಗೆ ಕೊಡಬೇಕು. ಏನು ಮಾಡಲಿ, ಯಾರು ದೇವರೇ ನನಗೆ ಎಲ್ಲಿಂದ ಕಾಪಾಡ್ತಾನೋ ಗೊತ್ತಿಲ್ಲ ಫ್ರೆಂಡ್. ಪಾಪ ನಮ್ಮ ಅಣ್ಣನೂ ಕಷ್ಟ ಬೀಳ್ತಾ ಇದ್ದಾನೆ. ಪಾಪ ನಮ್ಮ ಅಣ್ಣನೂ ಅವನು ಮಕ್ಕಳಿಗೆ ಫೀಸ್ ಕಟ್ಟಲಾಗೆ ತುಂಬ ಕಷ್ಟ ಬೀಳ್ತಾ ಇದ್ದಾನೆ. ನಮ್ಮ ಅಣ್ಣನೂ, ನಮ್ಮ ತಾಯಿಗೂ ಹುಷಾರಿಲ್ಲ. ಯಾರ ಹತ್ರನೂ ನಾವು ಕೇಳೋಕ್ಕೂ ಆಗಲ್ಲ ಫ್ರೆಂಡ್. ಸರಿ ಕೆಲಸ ಅಂದ್ರೆ ಮಾಡೋಣ ಅಂದರೆ ಹಿಂಗೆ ಮಳೆ ಹೊಡಿತೈತೆ. ನಾನು ಏನು ಮಾಡಲಿ, ನೇತಾಯ್ತು ಮನೆ ಖಾಲಿ ಮಾಡಬೇಕು. ಮನೆಯೂ ಸಿಗ್ತಾ ಇಲ್ಲ ನನಗೆ, ಎಲ್ಲಿ ಇರೋಕ್ಕಾಗಲ್ಲ. ನನಗೆ ಯಾರನ್ನಾಗಲ್ಲ ಮನೆ ಸಿಕ್ಕಿದ್ರೆ ಕೆಲಸಕ್ಕೆ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿರೋದು ಬಿಟ್ಟಿದ್ದೆ. ಹುಡುಕ್ತಾ ಇದ್ದೀನಿ, ಎಲ್ಲೂ ಮನೆ ಸಿಗ್ತಾ ಇಲ್ಲ. ನನಗೆ ಬ್ಯಾಲೆನ್ಸ್, ಅವರಿಗೆ ಬ್ಯಾಲೆನ್ಸ್ ಕೊಡಬೇಕು, ಅಡ್ವಾನ್ಸ್ ರೆಡಿ ಮಾಡಬೇಕು. ಕೆಲಸ ಮಾಡೋಣ ಅಂದರೆ ಕೆಲಸ ಮಾಡಿದ್ರೆ ಹಿಂಗೆ ಏನು ಮಾಡಲಿ ಫ್ರೆಂಡ್, ನನಗೇನು ಅನಿಸ್ತಾ ಇಲ್ಲ. ನನಗೆ ಟೆನ್ಷನ್ ಜಾಸ್ತಿ ಆಗ್ತೈತಿ. ಮನೇಲಿ ಗಂಡ ನೋಡಿದ್ರೆ ಅವನಿಗೆ ಗಂಡ ನೋಡಿದ್ರೆ ಕೆಲಸ ಇಲ್ಲ ಅಂತಾನೆ, ಯಾವುದೂ ಇಲ್ಲ, ಕೆಲಸ ಇಲ್ಲ, ಏನೂ ಇಲ್ಲ ಅಂತಾನೆ. ಎಲ್ಲ ಕೆಲಸ ಕೇಳಿದ್ರೆ ಎಲ್ಲ ಪಕ್ಕನೂ ಕೆಲಸ ಸಿಗತ್ತೆ, ಹೋಗ್ಬೇಕಲ್ವಾ. ನಾವು ಒಬ್ಳು ಏನು ಮಾಡಲಿ, ಏನು ಮಾಡೋಕ್ಕಾಗಲ್ಲ ಫ್ರೆಂಡ್. ಎಲ್ಲ ನೋಡಿ ಮಳೆ ಹೆಂಗೆ ಬೀಳ್ತಾ ಇದೆ, ಪಿದ 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 ಬೀಳ್ತಾ ಇದೆ. ವರಲಕ್ಷ್ಮಿ ಹಬ್ಬ ಬರೋ ಅಥವಾ ಸೀಸನ್ ಬರೋ ಅಷ್ಟರಲ್ಲಿ ಈ ಕಡೆ ಮನೆ ಖಾಲಿ ಮಾಡ್ಕೊಂಡು ನನಗೆ ಯಾರನ್ನಾಗಲಿ ಎಲ್ಲನೂ ಒಂದು ಮನೆ ಸಿಗಬೇಕು ಅಂತ ದೇವ್ರಿಗೆ ಬಿಡ್ಕೊತ ಇದ್ದೀನಿ. ಸಿಕ್ಕಿದ್ರೆ ಸಾಕು. ಹೆಂಗಾದ್ರೆ ಮಾಡಿ ಅಡ್ವಾನ್ಸಿಗೆ ಒಂದು 20,000 ರೂಪಾಯಿಂದ ಕೇಳ್ತಾ ಇದ್ದಾರೆ. ಎಲ್ಲಿ ಹೋಗಿ ರೆಡಿ ಮಾಡೋದು, ಎಲ್ಲಿ ಹೋಗಿ ಇದು ಮಾಡೋದು ಅಂತ ನನಗೊಂದೂ ಅರ್ಥ ಆಗ್ತಿಲ್ಲ. ದೇವರೇ, ಏನು ಮಾಡೋದು ಫ್ರೆಂಡ್. ರೆಡಿ ಮಾಡೋಣ ಅಂದರೆ ಹಿಂಗೆ ಆಗ್ತೈತೆ. ಮಳೆ ಕಮ್ಮಿ ಆಗುತ್ತೆ ನೋಡಿ, ಹೆಂಗೆ ಮಳೆ ಬೀಳ್ತೈತೆ. ಜನ ಎಲ್ಲ ಹಿಂಗೆ ಓಡಾಗ್ತಿದ್ದಾರೆ. ನಾನೆಲ್ಲ ಇನ್ನೊಂದು ಜನ್ಮನೆ ಬಿಡಿಸ್ತಾನೆ. ಈ ಜನ್ಮನೆ ನನಗೆ ಸಾಕು. ನಾನು ಆಕಾಶ ಕೂತಾಗ್ಬಿಡ್ಬಿಡುತ್ತೆ. 2 ಗಂಟೆವರೆಗೂ ಹೊಡೆದೆ, ಚೆನ್ನಾಗಿ ಹೊಡೆದೆ. ಆಮೇಲೆ ನೋಡಿದ್ರೆ ಹಿಂಗೆ ಮಳೆ ಹಿಡ್ಕೊಂಡ್ಬಿಟ್ಟೈತೆ. ಏನು ಮಾಡೋದು ಫ್ರೆಂಡ್. ದೇವರು ಎಕ್ಕಡೆಯಿಂದ ನನಗೊಂದು ಮನೆ ಕೊಟ್ಟರೆ ಸಾಕು. ಮನೆ ಬಿಟ್ಟು ಕಲಿಸಿ ಸ್ವಂತ ಮನೆ ಇರಬೇಕು ಅನ್ನೋದು ಒಳ್ಳೇದು. ಮನೆ ಬಾಡಿಗೆ ಕಟ್ಕೊಂಡು ಮನೆ ಮೇಂಟೈನ್ ಮಾಡ್ಕೊಳಕ್ಕಾಗಲ್ಲ. ಎಲ್ಲ ನನ್ನ ಗುಡಿಸ್ಲನ್ನು ಸ್ವಂತ ಬಿಡಬೇಕು. ನನಗೇನಿಲ್ಲ, ನನಗೆ ಯಾವ ಪಾಯಿಂಟೂ ಇಲ್ಲ. ಹೆಂಗಿದು ನನ್ನ ಪ್ರಾಬ್ಲಮ್ಮಿಗೆ 30,000 ರೂಪಾಯಿ ಬೇಕೇ ಬೇಕು. 30,000 ರೂಪಾಯಿ ನಾನು ದುಡಿಬೇಕು. ತಿಂಗಳು ಲಾಸ್ಟೆಲ್ಲ 10ನೇ ತಾರೀಕು ನಾನು 30,000 ರೂಪಾಯಿ ಹೆಂಗೆ ದುಡಿತೀನೋ, ಏನು ಮಾಡ್ತೀನೋ ನನಗೊಂದು ಗೊತ್ತಾಗ್ತಿಲ್ಲ ಫ್ರೆಂಡ್. ದೇವ್ರು ನನಗೆಲ್ಲ ದುಡ್ಡು ಸಿಕ್ಕಲಿ ಅಂತ ಬಿಡ್ಕೊಳ್ಳಿ ಫ್ರೆಂಡ್.